ಚಿಕ್ಕನಾಗಮಂಗಲ ಗ್ರಾಮದ ಬಳಿ ಇರುವ ಬಿಬಿಎಂಪಿ ಪೌರ ಘನತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಬೇರೆಡೆಗೆ ಎತ್ತಂಗಡಿ ಮಾಡುವಂತೆ ಒತ್ತಾಯಿಸಿ ದೊಡ್ಡನಾಗಮಂಗಲ ಗ್ರಾಮಸ್ಥರು ಮತ್ತು ಅಪಾರ್ಟ್ಮೆಂಟ್ ನಿವಾಸಿಗಳು ಘಟಕದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಇನ್ನು ಚಿಕ್ಕನಾಗಮಂಗಲ ಗ್ರಾಮದ ಬಳಿ ಇರುವ ಬಿಬಿಎಂಪಿ ಪೌರ ಘನತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ಹೊರಬರುವ ಕಲುಷಿತ ನೀರು ಮತ್ತು ಗಾಳಿಯಿಂದ ಜನರು ರೋಗ ರುಜಿನಗಳಿಂದ ಸಾಯುವ ಮೊದಲು ರಾಜ್ಯ ಸರ್ಕಾರ ಕೂಡಲೇ ಪೌರ ಘನತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಇಲ್ಲಿಂದ ಎತ್ತಂಗಡಿ ಮಾಡುವಂತೆ ತಾಲೂಕು ಪಂಚಾಯಿತಿ ಸದಸ್ಯ ದೊಡ್ಡನಾಗಮಂಗಲ ರಾಜೇಶ್ ರೆಡ್ಡಿರವರು ಒತ್ತಾಯಿಸಿದರು. ಇನ್ನು ಸ್ಥಳಕ್ಕೆ ಬಿಬಿಎಂಪಿಯ ಅಧಿಕಾರಿಯಾದ ಡಾಕ್ಟರ್ ಮಧುರ್ ಅವರು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಕೂಡಲೇ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದರು. ಇನ್ನು ಪ್ರತಿಭಟನಾ ಸ್ಥಳದಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸತೀಶ್, ಹೋರಾಟಗಾರರಾದ ದೊಡ್ಡನಾಗಮಂಗಲ ಆಂಜಿ, ಮೋಹನ್, ವೆಂಕಟೇಶ್, ಕೇಬಲ್ ರಾಜು, ಮುನಿರಾಜು, ಮುನಿರೆಡ್ಡಿ, ಸುರೇಶಪ್ಪ ಮತ್ತು ಅಪಾರ್ಟ್ಮೆಂಟ್ ನಿವಾಸಿಗಳು ಭಾಗವಹಿಸಿದ್ರು. ಆಗ್ತಿರೋದು ನಾವು ಅವತ್ತು ಅನ್ಕೊಂಡಿದ್ದು ಟೆಕ್ನಿಕ್ ಹಾಕ್ಸ್ಕೊಡ್ತೀವಿ. ಏನೇನು ಸಮಸ್ಯೆಗಳಿಗೆ ನಿಮ್ಗೆ ಎಲ್ಲರಿಗೂ ಸ್ಪಂದನೆ ಮಾಡ್ತೀನಿ, ಏನೇನು ಕೊಡ್ತೀನಿ ಅಂತ ಅವತ್ತು ದಿವಸನೇ ಹೇಳಿದ್ರು. ಇವತ್ತು ಗಂಟೆ ಯಾವುದೂ ಆಗಿಲ್ಲ. ಮತ್ತು ನಮ್ಮಲ್ಲಿ ಇಲ್ಲ ಪಕ್ಕದಲ್ಲಿ ಒಂದೇ ಒಂದು ಕಿಚನ್ ನೀರು ಒಂದು ಚಿಕ್ಕದಾಗಿ ಪಾಂಡ್ ಇದೆ. ಆ ಪಾಂಡ್ 8 ದಿವಸದಲ್ಲಿ ಇತ್ತು. 8 ದಿವಸದಲ್ಲಿ ಪಾಂಡಲ್ಲಿ ನನಗೆ ಗೊತ್ತಿತ್ತು ಈ ಮಾಹಿತಿ ಹಿಂಗೆ ಆಗುತ್ತೆ ಅಂತ ನನಗೂ ಮಾಹಿತಿ ಇತ್ತು. ಇದು ಪಾಂಡ್ ಇತ್ತು, ಇದರಲ್ಲಿ ನೀರಿತ್ತು, ಎಲ್ಲ ಬ್ಲ್ಯಾಕ್ ಕಲರ್ ನೀರೇ. ಯಾಕೆ ಗೊತ್ತಿತ್ತು, ಏನು ಕಾರಣ? ಲಿಚರ್ಡ್ ನೀರು ಕುಡಿಯೋದಕ್ಕೆ ನಾವು ಈ ಪಾಂಡಿಗೆ ಇಟ್ಕೊಂಡಿರೋದು. ಅದು ನೀರು ಕುಡಿಯೋದಕ್ಕೋಸ್ಕರ ನಮ್ಮ ಯಾವುದೋ ಮುತ್ತಾದ ಕಾಲದಲ್ಲಿ ಒಂದು ಚಿಕ್ಕದ ಒಂದು ಪಾಂಡ್ ಇಟ್ಕೊಂಡಿರ್ತಾರೆ. ಅದರಲ್ಲಿ ಯಾಕೆ ನೀವು ಮುಚ್ಚಿಟ್ಟು ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಸಾಧನೆ? ಅದೊಂದಕ್ಕೆ ಇವಾಗ ಫಸ್ಟ್ ಆನ್ಸರ್ ಕೊಡಿ ಮೇಡಮ್, ಕೊಡಿ. ಅದು ಇವಾಗ ಅಲ್ಲಿದ್ದ ಪಾಂಡನ್ನ ಮುಚ್ಚಿದಾರಲ್ಲ, ವೈ? ಮೇಡಮ್ ಗುಂಡಿ ತರ ಇತ್ತಲ್ಲ, ಯು ಟೇಕ್ ದ ಸರ್ವೆ ಕಾಪಿ, ದಟ್ ಈಸ್ ಏನಪ್ಪ ಅದು ಗುಂಟೆ ಹೇಳಪ್ಪ. ಮೇಡಮ್ ನಾವೇ ಕೊಡಿ, ನಮಗೆ ಕಾಪಿ ಕೊಡಿ, ಕೊಡಿ ಕಾಪಿ ಕೊಡಿ. ಹೆಂಗೆ ಅಲ್ಲ ಮೇಡಮ್, ಸರ್ಕಾರದ ಕುಂಟೆನ ಯಾರ ಮುಚ್ಚಿ ಹೇಳ್ತಾರ? ಏನ್ ಸಾಹೇಬ್ರೆ, ಸರ್ಕಾರದ ನೀವು ಇದ್ದೀರಾ ಸಾಕ್ಷಿ. ಸರ್ಕಾರದ ಕುಂಟೆ ಮುಚ್ಚಕ್ಕೆ ಯಾರು ಹೇಳಿದಾರ? ಇವಾಗ ಯಾಕೆ ಮುಚ್ಚಬೇಕು ಸರ್? ಆಮೇಲೆ ಒಂದು ಸಮಿತಿ ಹೇಳೋ ಲೆಕ್ಕಾಚಾರದಲ್ಲಿ ಕುಂಟೆನೆ ಬೇಡ ಅಂದ್ರೆ ನಾಳೆ ಬೆಳಗ್ಗೆ ಕೆರೆನ ಮುಚ್ಕೊಂಡು ಎಲ್ಲ ಬಿಲ್ಡಿಂಗ್ ಕಟ್ಕೊಂಡು ನಡೀರಿ. ಯಾಕೆ ಅಲ್ಲ ಸರ್, ಕುಂಟೆಗಳನ್ನ ಅಭಿವೃದ್ಧಿ ಮಾಡಿ ಅದ್ರಲ್ಲಿ ಒಳ್ಳೆ ನೀರು ಮಾಡಬೇಕು, ಡೆವಲಪ್ ಮಾಡಿ ನೀರು ಬಿಡಬೇಕಾಗಿತ್ತು. ಇಲ್ಲಿ ದೇವಸ್ಥಾನ ಇದೆ ಮೇಡಮ್, ಅಲ್ಲಿ ಹೋಗಿದೆ ನೀರು. ಇಲ್ಲಿ ಚಿಕ್ಕದೊಂದು ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ, ಅಲ್ಲಿ ಹೋಗಿದೆ. ನಿಮ್ಮ ವೆಹಿಕಲ್ದಲ್ಲಿ ಆಯ್ತು ಮೇಡಮ್ ಅವರೇ. ನಿಮ್ಮಲ್ಲಿ ಕಾಂಟ್ರಾಕ್ಟ್ ಎಷ್ಟು ದಿವಸಕ್ಕೆ ನೀವು ಒಂದ್ಸಲಿ ನಿಮ್ಮಲ್ಲಿ ಇರೋದು? ಎಷ್ಟು ವರ್ಷದಲ್ಲಿ ಇದು ಕಾಂಟ್ರಾಕ್ಟ್ ಹೇಳ್ತಾರೆ? ಎಷ್ಟು ಒಂದು 7-8 ವರ್ಷದಿಂದ ಅವರೇ ಇರ್ತಾರೆ ಕಾಂಟ್ರಾಕ್ಟು. ಅಲ್ಲಿಂದ ಸಮಸ್ಯೆ ಅಲ್ಲೂ ಬರ್ತಾ ಇದೆ ಮೇಡಮ್ ಅವರೇ. ನಮಗೆ ಬಾಗಿಗೆ ಸ್ಟೇಯಿಂಗ್ ಮಾಡ್ತಾ ಇಲ್ಲ ಕಾಂಟ್ರಾಕ್ಟ್ ಸಮಸ್ಯೆ ಅದು. ಯಾರು ಗೊತ್ತು? ಗೋವಿಂದಪ್ಪ ಲೇಔಟ್ ಅಂತಿದೆ, ಸೊಳ್ಳೆ ಜಾಸ್ತಿ ಬರ್ತಾ ಇದೆ. ಇವಾಗ ರಾಜೇಶ್ ಅವರಿದ್ರು, ಯಾರಿಗೆ ಹೇಳ್ಬೇಕು ನಾವು? ನಾನು ಹೇಳ್ತಾ ಇರೋದಲ್ಲ ಮೇಡಮ್, ನಾನು ಕೇಳಿ ನಾವು ಕೇಳಿನೇ ಹೇಳ್ತೇವೆ. ಯಾರಿಗೆ ಹೇಳ್ಬೇಕು?
ಕೋಆರ್ಡಿನೇಷನ್ ಮಾಡ್ತೀವಿ. ಸ್ಟೇಯಿಂಗ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ರೆ ವ್ಯವಸ್ಥೆ ಮೇಡಮ್ ಅವರೇ, ನೀವು ಒಂದು ಇವತ್ತು 2 ದಿವಸ ಹೋಗ್ತೀರಾ, ಆವತ್ತು ಮಾತ್ರ ಮಾಡ್ತಾರೆ. ಆಮೇಲೆ ನೀವು ಮೇಡಮ್ ಅವರೇ, ಇವಾಗ ನಮ್ಮಲ್ಲಿ ಕಮಿಟಿ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮ್ಮಲ್ಲಿ ಸಮಸ್ಯೆ? ಇದೇ ಭರವಸೆ ಪೇಮೆಂಟ್ ಅನ್ನ ಮಾಡಲ್ಲ. ನೀವು ಆ ತರ ಏನಾದ್ರು ಮೇಡಮ್ ಅವರೇ, ಇವಾಗ ನಾನೊಂದೇ ಒಂದು ಉದ್ದೇಶ ಕೇಳೋದು, ಕಮಿಟಿ ಮಾಡೋದಕ್ಕೆ ಏನ್ ತೊಂದ್ರೆ ನಿಮ್ಗೆ? ಲೋಕಲ್ ಅಲ್ಲಿ ನಾಲ್ಕು ವಿಲೇಜ್ ಅವ್ರನ್ನ ಸೇರ್ಕೊಂಡು ನೀವು ಒಂದು ಕಮಿಟಿ ಮಾಡ್ಕೊಳೋದಕ್ಕೆ ಏನ್ ತೊಂದ್ರೆ? ಏನ್ ನಡೀತಾ ಇದೆ ಅಂತ ನಾವೇನ್ ಯಾವ ತರ ತಿಳ್ಕೊಂಡು ಆಯ್ತು, ನಾನು ಚೀಫ್ ಕಮಿಷನರ್ ಗಮನಕ್ಕೆ ತಗೊಂಡ್ ಬರ್ತೀನಿ. ಅವ್ರ ಗಮನಕ್ಕೆ ತಗೊಂಡು ಅವ್ರು ಏನ್ ಡೈರೆಕ್ಷನ್ ಮೇಡಮ್ ಅವರೇ, ಅದೊಂದು ಏನಿದೆ ಕೊಡಿ, ನಾವು ಅದನ್ನ ಯಾವ್ದನ್ನ ಪರಿಶೀಲಿಸಿ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಆ ಕುಂಟೆಲ್ ನೀರು ಇರ್ಬೇಕಾದ್ರೆ ಹಸುಗಳೆಲ್ಲ ಫುಲ್ ಚೆನ್ನಾಗಿದ್ದು ಈ ಬ್ಯಾಗ್ ಜಾಗಗಳು 3-4 ಸುಮಾರು ಅದು 3-4 ನಿಮ್ ಗಮನಕ್ಕೆ ಬರ್ದಿರ ಅದು ಮುಚ್ಚಿದಾರ ಅವರು. ನಿಮ್ ಗಮನಕ್ಕೆ ಬರ್ದಿರ ಅವ್ರು ಮುಚ್ಚಿದಾರ ಅವರು. ನಿಮ್ ಗಮನಕ್ಕೆ ಗಾಡಿ ಮಾಡ್ತಾ ಇದ್ದೀವಿ. ಆ ತರ ಇದೆ ಎಲ್ಲ ಇವ್ರು ಬಂದ್ಮೇಲೆ ಕಲಿಸಿ ಯಾಕೆ ನಮ್ಗೂ ಮಾಹಿತಿ ಯಾಕೆ ಕೊಡ್ಬಾರ್ದು? ಲೋಕಲ್ ಮಾಹಿತಿ ಕೊಡ್ಬಾರ್ದು ಅನ್ನೋದು ಇದೆಯಾ? ಅಲ್ಲಿ ಕೊಡ್ತೀವಿ. ಇವತ್ತು ನೀವು ಆರ್ಟಿಎಲ್ ಅರ್ಜಿ ಹಾಕಿ ನೀವು ಆಫೀಸರ್ ಇದ್ದೀರಾ, ಆರ್ಟಿಎಲ್ ಅರ್ಜಿ ಹಾಕ್ಬಿಟ್ಟು ಕೇಳೋ ಅಂತ ಪ್ರಶ್ನೆ ಇಲ್ಲ. ಇಲ್ಲಿರೋ ಜನಕ್ಕೆ 10 ವರ್ಷದ ಹಿಂದೆ ತಗೊಂಬಂದ್ ಪ್ಲಾಂಟ್ ಹಾಕ್ಬಿಟ್ಟು ನಮ್ಮನ್ನ ಸಾಯ್ಬಿಟ್ಟು ನಮ್ಮನ್ನ ಹಾಕಿ ಅಂತ ಕೇಳೋದಲ್ಲ. ನೀವು ನೀವು ಇಲ್ಲಿ ಲೋಕಲ್ ಅಲ್ಲಿ ಒಂದು ಪಂಚಾಯತಿ ಇದೆ, ಅಲ್ಲಿಗೆ ಬದಿ ಅಲ್ಲಿನ ಮೆಂಬರ್ಸ್ ಇದ್ದಾರೆ, ಪುರಸಭೆ ಇದೆ, ನಗರಸಭೆ ಇದೆ. ಅವ್ರಿಗೆ ನೀವ್ ಯಾವತ್ತಾರ ಕಾಂಟ್ಯಾಕ್ಟ್ ಮಾಡಿದ್ದೀರಾ? ಆಯ್ತು, ನೀವು ಹೇಳಿದಿರಲ್ವಾ, ನಾವು ಐಆರ್ ಆಫೀಸರ್ ಗಮನಕ್ಕೆ ತರ್ತೀವಿ. ಯಾವತ್ ಮಾಡ್ತೀರಾ ಇದನ್ನ? ಯಾವಾಗ ಮಾಡ್ತೀರಾ? ಎಷ್ಟು ದಿನ ತಗೊಳ್ತೀರಾ? ನಾವು ಅವ್ರನ್ನ ಸರ್, ಅವ್ರ ಹತ್ರ ಇದನ್ನ ಮಾಡ್ತೀವಿ, ಡಿಸ್ಕಸ್ ಯಾವತ್ ಮಾಡ್ತೀವಿ. ಮಾಡ್ತೀರಾ? ಕಮಿಷನರ್ ತಗೊಂಡ್ಬರ್ತೀವಿ. ಹೌದಮ್ಮ, ಹೌದಮ್ಮ, ಯಾವಾಗ ತಗೊಳ್ತೀರಾ? ಬುಧವಾರ ಬರ್ಬೇಕಾ? ಗುರುವಾರ ಬರ್ಬೇಕಾ? ಅಲ್ಲಿವರೆಗೂ ಕಸ ತರಲ್ವಾ? ನಿಲ್ಲಿಸಿರ್ತೀರ ಗಾಡಿನ? ಮತ್ತೆ ಮಾಡಬೇಕು. ಇಲ್ಲಿ ಈ ಘಟನೆ ಓಪನ್ ಆಗೋದ್ರಿಂದ ಮುಂಚಿತವಾಗಿ ಆಚೆ ಹೋಗೋಣ, ಅಲ್ಲಿ ಹೋಗೋಣ, ದಯವಿಟ್ಟು ವಿಸಿಟ್ ಮಾಡಿ. ಈಗ ಹೋಗೋಣ ಮೇಡಮ್ ಅವರೇ, ಎಲ್ಲರ ಮುಂದೆ ಹೋಗೋಣ, ಮೀಡಿಯಾ ಮುಂದೆನೆ. ಅಲ್ಲೇ ನಿಮ್ಗೆ ಇವಾಗ ಹೋಗ್ತಾ ಇದೆ, ನಮ್ಮ ಅಲ್ಲೇ ಇದ್ದಾರೆ, ಬೇಕಾದ್ರೆ ಕೊಡ್ತೀನಿ. ಕೊಡಿ, ಒಬ್ಬರು ಯಾರು ಬನ್ನಿ, ನಾನು ಇನ್ಸ್ಪೆಕ್ಟ್ ಮಾಡ್ತೀನಿಲ್ಲ, ನನಗೆ ತೋರಿಸಿ. ಇದೇನಿದೆ ನಾನು ಚೀಫ್ ಕಮಿಷನರ್ ಗಮನಕ್ಕೆ ತೊಗೊಂಡು ಬರ್ತೀವಿ. ಯಾವುದನ್ನ ನಾವು ಅರ್ಜೆಂಟಾಗಿ ಸಾಲ್ವ್ ಮಾಡೋದಿದೆ ಅದನ್ನೆಲ್ಲ ಈ ನಾಳೆಯಿಂದನೇ ಫಾಗಿಂಗು ಮತ್ತೆ ಇದೇನಿದೆ ಅದನ್ನೆಲ್ಲ ಫಾಗಿಂಗ್ ಇಲ್ಲ ಮೇಡಮ್ ಅವರೇ, ನಾವು ಬಂದಾಗಲ್ಲ ಇರಲಿಲ್ಲ, ಈಗ ಶುರುವಾಗಿದೆ. ಈಗ ಬರ್ತಾ ಇದೆ. ಎಲ್ಲಾ ಜನಗಳಿಗೂ ಗೊತ್ತಿದೆ, ಹಣ್ಣು ಮುಚ್ಚೆ ವ್ಯಾಪಾರ ಬೇಡ. ಇಷ್ಟೊತ್ತು ಈ ಸ್ಮೆಲ್ ಇರ್ಲಿಲ್ಲ, ದುರ್ನಾದ ಹೊಡಿತಾ ಇತ್ತು. ಈಗ ಭಾಗ ಹಾಕ್ಬಿಟ್ಟು ಈ ಸ್ಮೆಲ್ ಬರ್ತಾ ಇದೆ ನೋಡಿ ಅಂತಂದ್ರೆ ಏನ್ ಅರ್ಥ? ಜನಗಳ ಕಷ್ಟ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಇದು ಮಾಡಿ. ಅಲ್ಲ ಮೇಡಮ್ ಅವರೇ, ಮಕ್ಕಳ ಜೊತೆ ಅಲ್ಲ ಮೇಡಮ್ ಅವರೇ, ನೀವೇ ನಮ್ಮ ಜಾಗದಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡಿ. ನಾವು ಇದೇ ಫೇಸ್ ಮಾಡ್ತಾ ಇದ್ರೆ, ನಾವು ಫೇಸ್ ಮಾಡ್ತಾ ಇದ್ರೆ, ನೀವು ಫೇಸ್ ಮಾಡಿದ್ರೆ ನಿಮ್ಗೂ ಅರ್ಥ ಆಗುತ್ತೆ. ನಾವೇನ್ ಬೇಕು ಅಂತ ಏನಾದ್ರು ನಮ್ಗೇನಾದ್ರು ಇದಿದೆಯಾ? ನೋಡಿ, ಇವತ್ತು BBMP ಬೆಟ್ಸಲ್ಲಾಗಲಿ ಬೆಂಗಳೂರು 5ನೇ ಅಂತ ಕಾವೇರಿ ನೀರಾಗಲಿ ಎಲ್ಲ ಸುಭಿಕ್ಷವಾಗಿದೆ, ಆಯ್ತಲ್ವಾ? ಈ ವಿಲೇಜಿಗೆ ಕುಡಿಯೋ ನೀರನ್ನ ನಾವು ಲಿಚಿಡ್ ನೀರು ಬೇಕು ಹಾಳು ಮಾಡಿದ್ದೀವಿ. ಅಟ್ಲೀಸ್ಟ್ ಕುಡಿಯೋಕೆ ಒಂದು ಒಳ್ಳೆ ನೀರು ಕೊಡೋದಕ್ಕೆ ಇವತ್ತರೆಗೂ ನಮ್ಮ ಕಾವೇರಿ ನೀರು ಕೊಡೋದಕ್ಕೆ ನಮ್ಮ ದೊಡ್ಡನಾಗಮಂಗಲಕ್ಕೆ ಏನಾದರೂ ಒಂದು DPR ಮಾಡಿದ್ದೀರಾ? ಅಂತಲ್ಲ ಮೇಡಮ್, ನಾನು ಹೇಳ್ತಾ ಇರೋದು ನೋಡಿ, ಬೆಂಗಳೂರಿನ ಅವ್ರನ್ನೇ ಕರೀರಿ, ಅವರೇ ಬಂದ್ಬಿಡ್ಲಿ, ನಾವಿಲ್ಲೇ ಇರ್ತೀವಿ. ಬರಕ್ ಹೇಳಿ ಸಮಯ, ನಾವೇನು ಮಾಡೋದಿಲ್ಲ, ನಾವಿಲ್ಲೇ ಕುತ್ಕೊಂಡಿರ್ತೀವಿ ಸಮಯ. ಘಟನಾ ಓಪನ್ ಆಗೋದಕ್ಕಿಂತ ಮುಂಚಿತವಾಗಿ 150 TDS ಇತ್ತು. ಈಗ ನೀರು ತರಿಸ್ತೀವಿ ನೋಡಿ, 1500 TDS. 15,000ದಿಂದ 20,000 ಜನಸಂಖ್ಯೆ ಇರ್ತಕ್ಕಂಥ ಈ ಜನ ನೀವು ಲೇಟ್ ಮಾಡಿದಷ್ಟು ಸಾಯ್ಬೇಕಾ? 1500 TDS ನೀರು ಕೊಡ್ಕೊಂಡು ಹೇಳಿ ಬರುತ್ತೆ. ಅದು ದೊಡ್ಡ ಸರ್ಕಾರದ ಡಿಸಿಷನ್ ನೀವು ಕಸ ಹಾಕ್ಬೇಕಲ್ಲ, ನಿಮ್ಗೆ ಅದೆಲ್ಲ ಗೊತ್ತಿದ್ದಿಲ್ವಾ ಮೇಡಮ್ ಅವರೇ? ಅವ್ರನ್ನೇ ಕರೀರಿ ಮೇಡಮ್. ಮೇಡಮ್ ಅವರೇ, ನಾವು ದಯವಿಟ್ಟು ಕೇಳ್ಕೊಂತೀನಿ, ಅರ್ಥ ಮಾಡ್ಕೊಳ್ಳಿ. ಈಗ 15-20,000 ಅವರೇ ಮಾಡ್ಲಿ ನಮ್ಗೆ. ಯಾಕೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವು? ಏನಿದೆ
ಮೇಡಮ್ ಅವರೇ ಪ್ರಪೋಸಲ್ ಬೇಡ ಮೇಡಮ್ ಅವರೇ, ನನ್ಗೆ ಬೇಕಾಗಿರೋದು ಮೇಡಮ್ ಅವರೇ, ನಾನು ಒಂದು ನಿಮಿಷ ನಾನು ಹೇಳ್ತೀನಿ. ಕಮಿಷನರ್ ಅವ್ರು ಬರಕ್ಕೆ ಹೇಳಿ, ನಾನು ಬೇಕಾದ್ರೆ MLA ಸಾಹೇಬ್ನು ಕರ್ತೀನಿ, ಇವತ್ತು ಇಲ್ಲಿಗೆ ಬರಕ್ಕೆ ಹೇಳಿ ಮೇಡಮ್ ಅವರೇ. ಸಂಜೆ ಗಂಟ ನಾವು ಬೇಕಂದ್ರೆ ವೆಯ್ಟ್ ಮಾಡ್ತೀರಿ, ನಮ್ಗೇನು ತೊಂದರೆ ಇಲ್ಲ ಮೇಡಮ್ ಅವರೇ. ನಾವು ಇಲ್ಲೇ ಬೇಕು ಅಂದ್ರೆ ಕುತ್ಕೊಂಡಿರ್ತೀವಿ, ಯಾವಾಗಲೂ ತೊಂದರೆ ಆಗ್ತೀರ ನಾವು ಇಲ್ಲೇ ಕುತ್ಕೊಂಡಿರ್ತೀವಿ. ನೀವು ಹೇಳಿರೋ ಇದನ್ನ ಮಾಡಲಿಲ್ಲ ಅಂತಂದ್ರೆ ಆಮೇಲೆ ಅದೇನಾಗುತ್ತೆ ಮುಂದೆ ನೋಡೋಣ. ಮೇಡಮ್ ಅವರೇ, ಇವಾಗ ನೀವು ಆನ್ಸರು ನಾವೆಲ್ಲ ಅವ್ರನ್ನ ಕೇಳಬೇಕು, ದೊಡ್ಡವ್ರು ಕೇಳಬೇಕು ಅಂತ ಹೇಳ್ತೀರಾ. ಅದನ್ನೆಲ್ಲ ಯಾಕೆ ಸುಮ್ಮನೆ ನಾವು ಹೇಳ್ತೀರಿ. ಒಂದು ಮೆಮೊರಾಂಡಮ್ ಕೊಟ್ಟು ಡೇಟ್ ಒಂದು ಟೈಮ್ ಕೊಡಿ ಅವ್ರಿಗೆ, ಅವರು ಏನೇನು ಆಕ್ಷನ್ ಮಾಡ್ಬೋದು ಅಂತ ಹೇಳಿ ಅವರು ಶಿಸ್ತಲ್ಲಿ ಮಾಡ್ತಾರೆ. ಮಾಡೋದಿಲ್ಲ ಸರ್, ಮತ್ತೆ ನಾವು ಮಾಡಿ ಸಾಹೇಬ್ರು ಹೇಳ್ತಾ ಇದ್ದಾರೆ, ಇವಾಗ ಅವರು ಸೋಮವಾರಕ್ಕೆ ಡೇಟ್ ಕೊಡ್ತಾರ, ಬುಧವಾರಕ್ಕೆ ಡೇಟ್ ಕೊಡ್ತಾರ ನಿಮ್ಮ ಎದುರುಗಡೆ. ನಾವು ಮೆಮೊರಾಂಡಮ್ ಕೊಡಿ, ಏನಿದೆ ಮೆಮೊರಾಂಡಮ್ ಕೊಡಿ, ನಾವು ಹೇಳಿರೋ ಡಿಸ್ಕಸ್ ಮಾಡ್ತೀವಿ. ಬೇರೆ ಕಡೆ ನೋಡಿ, ಇವಾಗ ಇದೇ ಪಕ್ಕದಾಗ ದೊಡ್ಡ ಸಾಗರ್ಗೆ ಹೋಗಿ ಅವರು ದಿನ 500 ನೀರು ಕೊಡ್ತಾರೆ. ಸಮಾಧಾನ ಮಾತಿದೆ ಅಷ್ಟೇ, ಸಮಾಧಾನ ಮಾತಿಲ್ಲ. ಸಾಹೇಬ್ರು ಎದುರುಗಡೆ ಇದ್ದಾರೆ, ನಮ್ಗೆ ಸೋಮವಾರ ಕೊಡ್ತೀರೋ ಬುಧವಾರ ಕೊಡ್ತೀರೋ ಡಿಪೆಂಡ್ ಆಫ್ ಯುವರ್ ಹೈಯರ್ ಆಫೀಸರ್. ನೀವು ನೋಡಿ ಡಿಸಿಷನ್ ಮೇಕರ್ ಯಾರಿದ್ದಾರೆ ನಮ್ಮ ಊರಿನ ಪ್ರಮುಖರಿಗೆ ನಾವು ಇವಾಗ ಸಾಹೇಬ್ರಿಗೆ ಕೊಡಿ, ಅವರೇ ನಮ್ಮನ್ನು ಕಾಲ್ ಮಾಡಿ, ಇಲ್ಲ ನೀವು ನಂಬರ್ ತಗೊಳ್ಳಿ, ಯಾರ್ಯಾರು ಬರ್ಬೇಕಂತ ಇಷ್ಟು ಜನದ ಮುಂದೆ ಹೇಳಿ. ಮಂಗಳವಾರ ಕರಿತೀರಾ, ಇಲ್ಲೇ ಬರ್ತಾರೆ. ನೀವೇನು DPR ಮಾಡಿದ್ದೀರಾ ನಮ್ಮೂರಿಗೆ, ನಮ್ಮೂರು ಡೆವಲಪ್ಮೆಂಟ್ಗೆ ಏನು ಮಾಡಿದ್ದೀರಾ? ಅಷ್ಟು ಲಾರಿಗಳು ದಿನ ಬರ್ತಾ ಇದೆಯಲ್ಲ, ರಸ್ತೆ ಹಾಳಾಗಿದೆಯಲ್ಲ, ಆಮೇಲೆ ಇಲ್ಲಿನ ಆರೋಗ್ಯ ಸಮಸ್ಯೆ ಆಗಿದೆಯಲ್ಲ, ಇವತ್ತವರೆಗೂ ಒಂದು ಏನಾದರೂ ಒಂದು ಆರೋಗ್ಯ ತಪಾಸಣೆ ಮಾಡಿದ್ದೀರಾ ಜನಕ್ಕೆ? ಸುಮ್ಮನೆ ಕೇಳೋದು, ನಾನು ಹೇಳ್ತಾ ಇರೋದು ನೋಡಿ, ಮಾಡಿಲ್ಲ ಹೇಳಿ, ನಾನು ಕೇಳೋದು ಸಾಹೇಬ್ರು ಇದ್ದಾರೆ ಅವ್ರ ಮುಂದೆ. ಇವಾಗ ಯಾರು 15 ಜನ ನಾವು ನಿಂತ್ಕೊಡ್ತೀವಿ. ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಬಂದು ನಿಮ್ಮ ಅಹವಾಲನ್ನ ಇವತ್ತು ನಮ್ಮ BBMP ಅಧಿಕಾರಿಗಳಿಗೆ ಸಲ್ಲಿಸಿದ್ದೀರಾ ಲಿಖಿತವಾಗಿ. ಈ ಬಗ್ಗೆ ಮೇಡಮ್ ಅವರು ಆಗಲೇ ಹೇಳಿದಂಗೆ ಶೀಘ್ರವಾಗಿ ಪ್ರಮುಖರನ್ನ ಕರೆದು ಒಂದು ಅವರ ಮೇಲಧಿಕಾರಿಗಳಿಗೆ ತಿಳಿಸಿ ಒಂದು ಸಭೆಯನ್ನು ಆಯೋಜನೆ ಮಾಡಿ ನಿಮ್ಮ ಎಲ್ಲ ಅಹವಾಲುಗಳನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶೀಘ್ರವಾಗಿ ಅವರು ಕ್ರಮ ಕೈಗೊಳ್ತಾರೆ ಅಂತ ಕೂಡ ಹೇಳಿದ್ದಾರೆ. ಅವ್ರಿಗೆ ಮೇಡಮ್ ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನ. ಎಲ್ರಿಗೂ ನಮಸ್ಕಾರ. ತಾವು ಏನು ಅಹವಾಲುಗಳನ್ನು ಹೇಳಿದ್ದೀರಾ ಈ ಗ್ರಾಮದ ನಾಗರಿಕರು, ನಾವು ತುರಂತವಾಗಿ ಮೇಲಧಿಕಾರಿಗಳು ನಮ್ಮ ಚೀಫ್ ಕಮಿಷನರ್ ಗಮನಕ್ಕೆ ತಗೊಂಡು ಬರ್ತೀವಿ. ಆದಷ್ಟು ಬೇಗವಾಗಿ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ಫಾಗಿಂಗ್ ಇಮಿಡಿಯೇಟ್ ಇವತ್ತಿಂದಲೇ ಶುರು ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ರೋಡ್ ಮತ್ತೆ ವಾಟರ್ ಬೇಸ್ ಸಮಸ್ಯೆ ಹೇಳಿದ್ರೆ ಅದನ್ನ DPR ನ ಬೇಗ ಇದನ್ನ ಮಾಡಿ ಮೇಲ್ಗಡೆ ಡಿಸಿಷನ್ ತಗೊಂಡು ಆದಷ್ಟು ಬೇಗ ಅದನ್ನ ಕ್ರಮ ವಹಿಸ್ತೀವಿ. ಇನ್ಶಿಯೇಟ್ ಏನ್ ಲೀಕ್ ಆಗ್ತದೆ ಅದನ್ನ ರೆಕ್ಟಿಫೈ ಮಾಡ್ಕೊಡ್ತಾರೆ. ಇವಾಗ ಡೈರೆಕ್ಷನ್ಸ್ ಕೊಡ್ತೀವಿ. ಅದೇ ತರ ಒಂದು ಕೈಗಾರಿ ಕಟ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಒಂದು ಕೈಗಾರಿ ಮಾಡಿ, ಯಾಕಂದ್ರೆ ಅಲ್ಲಿ ಯಾರೋ ಬಡವರು ಏನೋ ಒಂದು ಹಸುಗಳು ಜಾಗಗಳಿರೋದ್ರಿಂದ ಬಿಡ್ತೀರಾ ಸರ್, ನೀವು ಇವಾಗ ನಿಮಗೆ ಕಮಿಟಿನ ಮಾಡಿಸ್ತಾರಪ್ಪ, ಕಮಿಟಿ ಮಾಡಿ ನೀವು ಅದನ್ನ ಅದನ್ನ ಕಂಟಿನ್ಯೂಸ್ ಫಾಲೋ ಮಾಡಿ. ಕಮಿಟಿ ಮಾಡಿ ನಾವೇನು ಅಲ್ಲಿ ಸಾಹೇಬ್ರು ಇಲ್ಲೇ ಇದ್ದಾರೆ, ಸಾಕ್ಷಿ ನಿಮ್ಮ ಎದುರುಗಡೆ ಮುಂದೆ ವಾರದಲ್ಲಿ ಸೊಲ್ಯೂಷನ್ ಕೆಲಸ ಮಾಡ್ಬೇಕಾದ್ರೆ ನಾವು ನಿಗದಿ ಬಂದು ಯಾರು ತೊಂದರೆ ಮಾಡಿದ್ರೆ ಇಲ್ಲೇ ತುಂಬ್ಕೊತೀರಿ. ಅವ್ರು ನಮ್ಮ ಅಹವಾಲು ಸ್ವೀಕಾರ ಮಾಡಿದ್ರೆ ಅದನ್ನೆಲ್ಲ ಬಗೆಹರಿಸ್ಕೊಳ್ಳೋಕೆ ನಾವು ಇಲ್ಲೇ ಇರ್ತೀವಿ. ಒಂದು ಕಮಿಟಿ ಮಾಡಿದ್ರು, ಕಮಿಟಿ ಮಾಡಿಲ್ಲ ಅಂದ್ರೆ ನಾವು ಹೋರಾಟ ಮಾಡೋದಕ್ಕೂ ರೆಡಿ ಇರ್ತೀವಿ ಸರ್ ನಾವು. ನಮಸ್ಕಾರ, ನಾನು ಜಾಯಿಂಟ್ ಕಮಿಷನರ್ BBMP ಡಾಕ್ಟರ್. ಈಗ ಇವತ್ತಿನ ದಿನ ಏನಿಲ್ಲ, ನಾಗಮಂಗಲ ಪ್ಲಾಂಟಲ್ಲಿ ಸಾರ್ವಜನಿಕರು ಮತ್ತು ನಾಗರಿಕರು ಬಂದು ಸ್ಟ್ರೈಕ್ ಮಾಡ್ತಾ ಇದ್ದಾರೆ.
ಇವರ ಅಹವಾಲುಗಳನ್ನು ನಮಗೆ ಹೇಳಿದ್ದಾರೆ. ಸಮಸ್ಯೆಗಳನ್ನು ನಾವು ಮೇಲಧಿಕಾರಿಗಳು ನಮ್ಮ ಚೀಫ್ ಕಮಿಷನರ್ ಗಮನಕ್ಕೆ ತೊಗೊಂಡು ಬರ್ತೀವಿ. ಅವರು ಡೈರೆಕ್ಷನ್ಸ್ ಕೊಟ್ಟಿರೋ ರೀತಿಯಲ್ಲಿ ನಾವು ದಿನಗಳು ಫಾಲೋ ಮಾಡ್ತೇವೆ. ಈಗೇನು ಮೇಜರಾಗಿ ಅವರು ಹೇಳ್ತಾ ಇರೋ ಇಶ್ಯೂಸಲ್ಲಿ ವಾಟರ್ ಸಪ್ಲೈ ಇದು ಅಂತ ಹೇಳ್ತಾ ಇದ್ದಾರೆ, ಅದು ಸರ್ಕಾರದ ಗಮನಕ್ಕೆ ಹೋಗಬೇಕು. PWSSB ಮತ್ತು ಮೇಲ್ಮಟ್ಟದಲ್ಲಿ ಅದು ತೀರ್ಮಾನ ಆಗಬೇಕು. DPRನ ಪ್ರಪೋಸಲ್ನ ನಾವು ಅವರಿಗೆ ಕಳಿಸ್ಕೊಡ್ತೀವಿ. ಆಮೇಲೆ ಇಲ್ಲಿನ ನಾಗರಿಕರು ನಮಗೆ ದೊಡ್ಡವ್ರ ಜೊತೆ ಒಂದು ಮೀಟಿಂಗ್ ಅರೇಂಜ್ ಮಾಡಿಕೊಡಿ, ಇಲ್ಲಿದೊಂದು ಕಮಿಟಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಅವ್ರ ಗಮನಕ್ಕೆ ತೊಗೊಂಡು ಬರ್ತೀವಿ. ಸದ್ಯದಲ್ಲೇ ಅವರು ಡೇಟ್ ಕೊಟ್ಟಾಗ ನಿಮ್ಮ ಅಹವಾಲುಗಳನ್ನು ಅವರಿಗೆ ಡೈರೆಕ್ಟಾಗಿ ತಾವು ಹೇಳ್ಬೋದು. ಆಮೇಲೆ ಲಿಚೆಟ್ ಏನು ಲೀಕೇಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ರೆಕ್ಟಿಫೈ ಮಾಡ್ತೀವಿ, ಬೇರೆ ಯಾರಿಗೂ ತೊಂದರೆ ಆಗದಿರೋ ರೀತಿಯಲ್ಲಿ. ಆಮೇಲೆ ರೋಡ್ಸು ಮತ್ತು ಇನ್ನಿತರ ಏನು ಸಮಸ್ಯೆಗಳು ಹೇಳ್ತೀರಾ ಅದನ್ನು ಕೂಡ ನಾವು ಅವ್ರ ಗಮನಕ್ಕೆ ತರ್ತೀವಿ. ಫಾಗಿಂಗ್ನ ಇಮಿಡಿಯೇಟಾಗಿ ಇವತ್ತಿಂದನೇ ಮಾಡಿಸ್ಲಿಕ್ಕೆ ಈಗ ಆಲ್ರೆಡಿ ನಾಗಮಂಗಲದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ದೊಡ್ಡ ನಾಗಮಂಗಲಕ್ಕೂ ಕೂಡ ನಾವು ಫಾಗಿಂಗ್ ವ್ಯವಸ್ಥೆನ ಮಾಡಿಕೊಡ್ತೀವಿ. ಮೇಡಮ್, ರೆಕ್ಟಿಫೈ ಮಾಡೋದಕ್ಕೆ ಜನ ಒಂದು ಪ್ರತಿಭಟನೆ ಮಾಡಬೇಕು. ನಿಮ್ಮ ಗಮನಕ್ಕೆ ಇರೋದಿಲ್ವಾ? ನೀವೇನು ಗಮನಿಸೋದಿಲ್ವಾ? ವೆರಿಫೈ ಮಾಡೋದಿಲ್ವಾ? ಗಮನಿಸ್ತಾ ಇದ್ದೀವಿ. ಜಲಮೂಲ ಎಲ್ಲ ಹಾಳಾಗೋಗಿದೆ, ಅಂತರ್ಜಲ ಕುಸಿದೋಗಿದೆ, ಕುಡಿಲಿಕ್ಕೆ ನೀರು ಆಗೋದಿಲ್ಲ. ಏನೇ ಸಮಸ್ಯೆಗಳಿದ್ರೂ ಒಂದೇ ಆಲ್ ಆಫ್ ಎ ಸಡನ್ ನಾವು ಒಂದೇ ಡಿಸಿಷನ್ ತೊಗೊಂಡು ಸಡನ್ ಆಗಿ ರೆಕ್ಟಿಫೈ ಮಾಡೋಕ್ಕಾಗಲ್ಲ. ಅದಕ್ಕೆ ಅದರದ್ದೇ ಆದ ಟೈಮ್ ಬೇಕು. ಈಗ ದೊಡ್ಡ ಮಟ್ಟದಲ್ಲಿ ಟೆಂಡರ್ ಕರೆದ್ಬಿಟ್ಟು ಇದು ಪ್ಲ್ಯಾಂಟ್ಸ್ಗಳನ್ನ ಶಿಫ್ಟ್ ಮಾಡೋ ವ್ಯವಸ್ಥೆ ನಡೀತಾ ಇದೆ. ಅದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಇಲ್ಲಿ ನಡೀತಾ ಇರೋದ್ರಿಂದ ಅಲ್ಲಿ ಶಿಫ್ಟ್ ಆಗೋವರೆಗೂ ಸ್ವಲ್ಪ ತಾವು ಕೂಡ ಸಹಕರಿಸಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ಇದು ನಮ್ಮ ಏನು ಅಹವಾಲುಗಳನ್ನು ನಮ್ಗೆ ಹೇಳಿದ್ದಾರೆ, ನಾನು ಮೇಲಧಿಕಾರಿಗಳಿಗೆ ತಿಳಿಸಿ ಒಂದು ಸಮಸ್ಯೆಗೆ ಏನು ಬಗೆಹರಿಸೋ ಡಿಸಿಷನ್ನ ಅವ್ರ ಕಡೆಯಿಂದ ತಮಗೆ ಶಾರ್ಟ್ಲಿ ನಾವು ತಿಳಿಸ್ತೀವಿ. ಮೇಡಮ್, ನೀವು ಹೇಳ್ತೀರಿ NGT ಏನೋ ಆರ್ಡರ್ ಮಾಡಿದೆ ಯಾವುದು ಬಾಂಡನ್ನು ಕ್ಲೋಸ್ ಮಾಡೋದಕ್ಕೆ, ಏನು ಮೇಡಮ್? ಇದು ನಮಗೆ NGT ಗೈಡ್ಲೈನ್ಸ್ ಇರುತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸಿಂದ. ಏನು ಲೀಕೇಜಸ್ ಆಗಬಾರ್ದು, ಬೇರೆದಕ್ಕೆ ಅಂತರ್ಜಲಕ್ಕೆ ಸಮಸ್ಯೆ ಆಗಬಾರ್ದು, ಅದು ಏನೇನು ಕ್ವಾಂಟಿಟಿಯಲ್ಲಿ ನಾವು ಇದನ್ನು ಮಾಡಬೇಕು ಅಂತ ಆ ಗೈಡ್ಲೈನ್ಸ್ ಮೂಲಕ ಮುಚ್ಚಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಇಂಜಿನಿಯರ್ಸ್ ಹೇಳ್ತಾ ಇದ್ದಾರೆ. ನಾನು ಆರ್ಡರ್ನ ಚೆಕ್ ಮಾಡ್ತೀನಿ ಸರ್ಕ್ಯುಲರಲ್ಲಿ ಏನಿದೆ ಅಂತ ಹೇಳಿ. BBMP ಕಸ ತ್ಯಾಜ್ಯ ಘಟಕದಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಂದು ಇವತ್ತು ಅಧಿಕಾರಿಗಳು ಬಂದು ಮನವಿಗೆ ಸ್ವೀಕಾರ ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಒಂದು ವಾರದಲ್ಲಿ ನಾವು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನ ಕಾದು ನೋಡಿಕೊಂಡು ಮುಂದೆ ಏನೇನು ಮಾಡ್ತಾರೆ ಅಂತ ಮನವಿ ಪತ್ರ ಕೊಟ್ಟಿದ್ದೀನಿ. ಅದರಲ್ಲಿ ಅವ್ರು ಏನೇನು ಭರವಸೆ ಕೊಡ್ತಾರೆ ಅಂತ ನಾವು ಫಸ್ಟು ಇಲ್ಲಿದ್ದು ಇದು BBMP ಕಸ ಘಟಕನ ಒಂದು ಸ್ವಲ್ಪ ಹೊರಗಡೆಗೆ ಶಿಫ್ಟ್ ಮಾಡಿ ಅಂತ ನಾವು ಹೈಯರ್ ಆಫೀಸರ್ಸ್ಗೂ ಹೇಳ್ತೀರಿ, ಸರ್ಕಾರಕ್ಕೂ ಹೇಳ್ತೀರಿ, ಎಲ್ಲರಿಗೂ ಹೇಳೋದದೆ. ಯಾಕಂದರೆ ಸೂಕ್ತ ಅಲ್ಲ ಇದು. ಯಾಕಂದರೆ ಎಲ್ಲ BB ಒಳಗಡೆ ಎಲ್ಲನೂ ಸುಮಾರು ಒಂದು 50,000 ಜನ ಇರಬೇಕಾದ್ರೆ ಅಂಥ ಜಾಗದಲ್ಲಿ ಸೆಂಟ್ರಲ್ಲಿದೆ. ಅದನ್ನು ಎಲ್ಲರೂ ಶಿಫ್ಟ್ ಮಾಡಬೇಕು ಅಂತ ನಾನು ಸರ್ಕಾರದವ್ರಿಗೂ ಮನವಿ ಮಾಡ್ತೀನಿ. ದಯವಿಟ್ಟು ಇದೊಂಚೂರು ಗಮನದಲ್ಲಿಟ್ಕೊಂಡು ಶಿಫ್ಟ್ ಮಾಡಬೇಕು ಅಂತ ನಾವು ಮನವಿ ಮಾಡ್ಕೊತೀವಿ. ನಿಮ್ಮ ಮೀಡಿಯಾ ಮುಖಾಂತರ ಆಗಲಿ, ನಮ್ಮ ಪೊಲೀಸವ್ರ ಮುಖಾಂತರ ಆಗಲಿ ಇದನ್ನ ಶಿಫ್ಟ್ ಮಾಡಿಕೊಡ್ಬೇಕು ಅಂತ ನಾವು ಸರ್ ಕಳೆದ 16 ವರ್ಷಗಳಿಂದ ಮನವಿ ಕೊಡ್ತಾನೆ ಇದೆ ಸರ್. ಈ ಸಮಸ್ಯೆ ಹಾಗೇ ಇದೆ ಸರ್. ಇವರು ಅದಕ್ಕೋಸ್ಕರನೇ ಇವತ್ತು ಪ್ರತಿಭಟನೆ ಮಾಡೋಕ್ಕೆ ನಾವು ಮುಂದೆ ಬಂದಿದ್ದು. ಅವ್ರಿಗೆ ಈ ಸಲ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಸಲ ಮುಂದಿನ ಹೋರಾಟ ಇನ್ನೂ ಉಗ್ರ ಹೋರಾಟ ಇರುತ್ತೆ. ಇಲ್ಲೇ ಬಂದು ಒಂದು 2 ದಿವಸ ಇಲ್ಲೇ ಕೂತ್ಕೊಂಡಿದ್ರೆ ಪರವಾಗಿಲ್ಲ, ಹೈಯರ್ ಆಫೀಸರ್ಸ್ ಬಂದು ಎಲ್ಲ ಮಾಡ್ಕೊಡೋ ಗಂಟ ನಾವು ಇಲ್ಲೇ ಇರ್ತೀನಿ ಅಂತ ನಿಮ್ಮಲ್ಲಿ ಮೀಡಿಯಾ ಮುಖಾಂತರ. ಮುಖ್ಯವಾಗಿ ಏನು ಸರ್ ಸಮಸ್ಯೆ ಇಲ್ಲಿ? ಮುಖ್ಯವಾಗಿ ಅಂದರೆ ಬೆಳಿಗ್ಗೆ ಸಾಯಂಕಾಲ ಆಗಲಿ ಎಷ್ಟೊತ್ತಲ್ಲಾಗಲಿ ಸೊಳ್ಳೆ ವಾಸನೆ ಇದೆ, ದುರ್ವಾಸನೆ ಇದೆ. ಲಿಚೆಡ್ ನೀರು ನೋಡಿದ್ರೆ ಅಂತರ್ಜಲ ಕುಸ್ತಿದೆ. ಅಲ್ಲಿ ಬೋರ್ವೆಲ್ದಲ್ಲಿ ನೀರು ಇಟ್ಕೊಂಡು ನೋಡಿದ್ರೆ ಸ್ಮೆಲ್ ಬರ್ತಾ ಇದೆ. ಇಲ್ಲಿ ಅವ್ರು ಲಿಚೆಡ್ ನೀರು ಎತ್ಕೊಂಡು ಬಂದು ಪಾಂಡ್ಗಳಿಗೆಲ್ಲ ಬಿಟ್ಟರೆ ಏನಾಗುತ್ತೆ? ಕೆರೆದಲ್ಲಿ ಬಿಡ್ತಾಯಿದ್ರು, ಅದನ್ನೆಲ್ಲ ಅಡ್ಡಾಕಿ ಇವರು ಮಾಫಿಯಾ ಮಾಡ್ಕೊಂಡು ಬಿಟ್ಟಿದ್ದಾರೆ ಸರ್. ಇಲ್ಲಿ ಎಲ್ಲ ಮಾಫಿಯಾ ಮಾಡಿಕೊಂಡು ಒಂದು ಫಾಗಿಂಗು ಆಗ್ತಾಯಿಲ್ಲ, ಸ್ಪ್ರೇಯಿಂಗು ಆಗ್ತಾಯಿಲ್ಲ. ಎಷ್ಟು ಜಾಗದಲ್ಲಿ ಮಾಡಿರೋದು ಅನ್ನೋದಕ್ಕೆ ಸುಮ್ಮನೆ ನಾವೇನಾದ್ರು ಪ್ರತಿಭಟನೆ ಮಾಡ್ತೀನಿ ಅನ್ನೋದ್ರಲ್ಲೇ ನನ್ನ ಹತ್ರ ವೀಡಿಯೋಸ್ ಇದೆ, ನಿಮ್ಗೆ ಬೇಕು ಅಂದರೆ ಕೊಡ್ತೀನಿ. 8 ದಿವಸದಲ್ಲಿ ನಾನು ಪ್ರತಿಭಟನೆ ಮಾಡಬೇಕು ಅಂತ ಎಲ್ಲರ ಹತ್ರನೂ ಬೇಡಿಕೆ ಮಾಡಿಕೊಂಡಾಗ ಇಲ್ಲಿ ಕುಂಟೆ ಚೆನ್ನಾಗೇ ಇತ್ತು, ಅದರಲ್ಲಿ ಲಿಚೈಡ್ ವಾಟರೇ ಇದ್ದಿದ್ದು. 3 ದಿವಸದಲ್ಲಿ ನೀರು ಪಂಪ್ ಮಾಡಿಬಿಟ್ಟು ಆಚೆ ಹಾಕಿದ್ರು. ಇನ್ನು 3 ದಿವಸದಲ್ಲಿ ನಿನ್ನೆ ಇವತ್ತು ಪ್ರತಿಭಟನೆ ಬರ್ತೀರಿ ಅನ್ನೋದ್ರಲ್ಲಿ ನಿನ್ನೆ ರಾತ್ರಿಗೆ ಎಲ್ಲ ಮುಚ್ಚಿ ಗುಂಡಾತ್ರ ಮಾಡಿಬಿಟ್ಟಿದ್ರು. ಬೇಕಂದರೆ ನೋಡಿ ನೀವು ಮೀಡಿಯಾ ಮುಖಾಂತರ ಲಿಚೈಡ್ ನೀರು ಆಚೆನೇ ಬಿಡ್ತಾ ಇದ್ದಾರೆ. ಅವ್ರಿಗೆ ಅದರಿಂದನೇ ಎಲ್ಲ ಜನಗಳಿಗೆ ತೊಂದರೆ ಆಗ್ತಾ ಇರೋದು. ಇವತ್ತು ಒಂದು 500,000 ಜನ ಬಂದಿದ್ದಾರೆ. ಮುಂದಿನ ದಿವಸ 5,000 ಜನ ಕರ್ಕೊಂಡು ಬಂದು ನಾನು ಉಗ್ರ ಹೋರಾಟ ಮಾಡೋದಕ್ಕೂ ರೆಡಿ ಇರ್ತೀನಿ. ಎತ್ತಂಗಡಿ ಆಗಲೇಬೇಕು ಅಂತ. ಎತ್ತಂಗಡಿ ಮಾಡಲೇಬೇಕು. ಇಲ್ಲಾಂದರೆ ಅದನ್ನು ನೀಟಾಗಾದ್ರೂ ನಡ್ಸ್ಕೊಂಡು ಹೋದ್ರೆ ತೊಂದರೆ, ಯಾರಿಗೂ ತೊಂದರೆ ಆಗ್ದಿರಂಗಾದ್ರೂ ಮಾಡ್ಕೊಂಡೋದ್ರೆ ಯಾರು ಏನು ಕೇಳೋದಿಲ್ಲ. ಮಾಡ್ತಾ ಇಲ್ಲ. ಇಲ್ಲಿ ಬೇಕಾದಷ್ಟು ಅವ್ಯವಹಾರನೇ ನಡೀತಾ ಇರೋದು. ಅದಕ್ಕೋಸ್ಕರ ಇದನ್ನು ಸೂಕ್ತ ಆಫೀಸರ್ಸ್ ನೋಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ಸರ್ಕಾರದವರು ಅಷ್ಟೇ ನಿಮ್ಮ ಮೀಡಿಯಾ ಮುಖಾಂತರ ನಾನು ಕೇಳ್ಕೊತೀನಿ, ಅವ್ರಿಗೆ ಒಂದು ಸ್ವಲ್ಪ ಬಗೆಹರಿಸ್ಕೊಡೋದಕ್ಕೆ ನೀವು ಒಂದು ಸ್ವಲ್ಪ ಒತ್ತಾಯ ಮಾಡಿ ಅಂತ ಕೇಳ್ತೀನಿ. ಇದ್ರ ಬಗ್ಗೆ ಆಗ್ತಕ್ಕಂಥ ಅನಾನುಕೂಲಗಳನ್ನ ಸುಮಾರು ಸಾರಿ ಇವರಿಗೆ ಗಮನಕ್ಕೆ ತಂದಿದ್ದೀವಿ. ಸುಳ್ಳು ಭರವಸೆ ಕೊಟ್ಕೊಂಡು ಕಾಲ ತಳ್ತಾ ಇದ್ದಾರೆ. ಇಲ್ಲಿ ಅವ್ಯವಹಾರ ಮಾಡಿಕೊಂಡು ಇಲ್ಲಿ ಜಾನುವಾರುಗಳಿಗೂ ತೊಂದರೆ ಆಗಿದೆ,
ಇರ್ತಕ್ಕಂಥ ಜನ ನಿವಾಸಿಗಳಿಗೂ ತೊಂದರೆ ಆಗಿದೆ. ಈಗಿನ ಮಕ್ಕಳಿಗೆ ಇದು ತುಂಬ ಈ ವಾತಾವರಣದಿಂದ ಕೆಮ್ಮು ಜ್ವರ ಸ್ಟಾರ್ಟ್ ಆಗಿದೆ. ಇವ್ರಿಗೆ ಯಾವುದೇ ರೀತಿಯಲ್ಲೂ ಇವರು ಒಂದು ಪ್ರಿಕಾಷನರಿ ತೊಗೊಳ್ತಾ ಇಲ್ಲ. ಇವರು ಸಾರ್ವಜನಿಕವಾಗಿ ಯಾವುದೇ ರೀತಿಯಲ್ಲಿ ಇವರು ತೊಗೊಳ್ತಾ ಇಲ್ಲ. ಬೆಂಗಳೂರಿನಲ್ಲಿ BBMPಯಲ್ಲಿ ಇರ್ತಕ್ಕಂಥ ಲಿಮಿಟಲ್ಲಿ ಇರ್ತಕ್ಕಂಥ ಕಸನ ತೊಗೊಂಡು ಬಂದು ಇಲ್ಲಿ ಸುಂದರವಾದಂಥ ಹಳ್ಳಿ ಜನ ವಾಸ ಮಾಡಿಕೊಂಡು ಬಹಳ ಆರೋಗ್ಯವಾಗಿದ್ದರು. ಅಂಥ ಆರೋಗ್ಯನ ಕೆಡಿಸಿ ಇವತ್ತಿನ ದಿವಸ ತಂದು ಇಲ್ಲಿ ಒತ್ತಾಯಪೂರ್ವಕವಾಗಿ ಘಟಕನ ಹಾಕಿದ್ದಾರೆ. ಹಾಕಿಯನ್ನು ಕೂಡ ಇಲ್ಲಿ ನಾವು ಎಷ್ಟೇ ಮನವಿಗಳು ಕೊಟ್ಟಿದ್ದೀವಿ, ಕೊಟ್ಟರು ಇವರು ಆ ಮನವಿಗಳಿಗೆ ತಕ್ಷಣ ಒಂದು ಚುಟುಕ ಆನ್ಸರ್ ಕೊಡ್ತಾರೆ. ಆ ನಂತರ ಇವರು ಯಾವುದೇ ರೀತಿ ಫಾಲೋ ಮಾಡಿಲ್ಲ. ಇವರು ಜನಗಳು ಬಹಳ ತೊಂದರೆ ಆಗಿದೆ ಸರ್. ಈ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮ ಮೀಡಿಯಾ ಮುಖಾಂತರವಾಗಿ ನಮ್ಮ ಪೊಲೀಸ್ ಠಾಣೆ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಸಾರ್ವಜನಿಕರಿಗೆ ವಾಸ ಮಾಡುವಂಥ ವಾತಾವರಣ ಸೃಷ್ಟಿಯಾಗಬೇಕು, ಅದನ್ನು ಮಾಡಿಕೊಡ್ಬೇಕಂತೇಳಿ ನಿಮ್ಮ ಮೀಡಿಯಾ ಮುಖಾಂತರವಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟ್ ಆಗ್ಲಿಕ್ಕೆ ಮನೇಲಿ ಊಟ ಮಾಡಬೇಕಾದ್ರೆ ಸ್ಮೆಲ್ ಎಲ್ಲ ಆರೋಗ್ಯವಾಗಿದ್ವಿ. ಈಗೆಲ್ಲ ಇದಾದ್ಮೇಲೆ ಊಟ ಮಾಡಬೇಕಾದ್ರೆ ತಟ್ಟೆಲಿ ಇಟ್ಕೊಂಡು ನೊಣಗಳು ಬರ್ತಾ ಇರ್ತವೆ, ಕೈಯಲ್ಲಿ ಹೊಡಿತಾ ಇರಬೇಕು, ತಿಂತಾ ಇರಬೇಕು. ನೊಣಗಳು, ಸೊಳ್ಳೆ, ಆಚೆ ಕುತ್ಕೊಳ್ಳೋದಕ್ಕೆ ಭಯ. ಎಲ್ಲಿ ಕೂತಿದ್ರೆ ಡೆಂಗಿ ಜ್ವರ ಬರ್ತದೋ, ಎಲ್ಲಿ ಜ್ವರ ಬರ್ತದೋ ಅನ್ನೋ ಭಯ. ಭಯದಿಂದ ಸ್ಟಾರ್ಟ್ ಎಲ್ಲ ಒಳಗೆ ಸೇರ್ಕೊಳ್ತೀವಿ. ಊಟ ಮಾಡಕ್ಕೆ ಕುತ್ಕೊಂಡ್ರೆ ತಟ್ಟೆಗಳು ನೊಣಗಳೇ ಕೂತಿರ್ತವೆ. ಊಟಕ್ಕಿಂತ ನೊಣನೇ ಜಾಸ್ತಿ ಇರುತ್ತೆ, ನೊಣ ಸೊಳ್ಳೆನೇ ಜಾಸ್ತಿ ಇರುತ್ತೆ ತಟ್ಟೆಯಲ್ಲಿ. ಅವೆಲ್ಲ ಕೈಯಲ್ಲಿ ಓಡಿಸ್ಕೊಂಡೇ ಊಟ ಮಾಡ್ಬೇಕು ನಾವು. ನೀರು ಕುಡಿಬೇಕಂದ್ರೆ ನೀರೆಲ್ಲ ಅದೇ ಸ್ಮೆಲ್ಲೆ. ಗ್ಲಾಸಲ್ಲಿ ಇಟ್ಕೊಂಡ್ರು ಅದೇ, ಸಿಂಬಲ್ ಇಟ್ಕೊಂಡ್ರು ಅದೇ ಸ್ಮೆಲ್ಲೆ ನೀರು. ಏನು ಕುಡಿದ್ರು ಅದೇ ಸ್ಮೆಲ್ಲೆ. ಸೊಳ್ಳೆ, ನೊಣ ತುಂಬ ಜಾಸ್ತಿ ಆಗಿದೆ. Our fourth protest against this plant. We did last 3 protests in 2018 and 19. We got 2 NGT orders in 2019 and 2022. Both the inspection reports we have. Both the inspection reports says this plant is in environmental violations. All the environmental laws are being violated by this plant. It is basically causing the irreparable loss to the environment and ecology. This has been recorded into the inspection reports from the joint committees which was formed by the NGT Principal Bench, New Delhi. Even then, BBMP has not done the course correction. Even if you go into the nearby apartments and take the samples of the borewell, you will see the E. coli and coli, that is the microorganisms into the water, which is causing the small children, elders, the ladies and others to have lots of diseases. So this is established fact that this plant is causing a lot of anxiety and the diseases to the people in the surrounding 5 to 6 kilometers radius. We request the government to shift it from here, shut it down. They don't have the capability and skills to run this plant scientifically. This is our request. I hope the government will take action. I hope the Deputy CM will fulfill his promise of shifting this plant from here. He has told in the past like there will be 4 plants in the 4 directions of Bangalore, and these plants will be relocated from here. So hopefully we will see this plant will go as soon as possible. Thank you.